ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಸೋಮವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಪ್ರತಿದಿನ ನಿಮಗೋಸ್ಕರ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ಕೊಡ್ತಲೇ ಇದ್ದೇನೆ. ಇವತ್ತಿನ ದಿನ ಕೂಡ ಗಂಡ ಹೆಂಡತಿಯ ನಡುವಿನ ವೈಮನಸ್ಸುಗಳು ದೂರಾಗಿ ಒಳ್ಳೆಯ ಒಂದು ಬಾಂಧವ್ಯಕ್ಕೆ ಗುರಿಯಾಗ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ವಶೀಕರಣ ಮಂತ್ರ. ಸಿಂಪಲ್ ಆಗಿರ್ತಕ್ಕಂಥ ಈ ಮಂತ್ರವನ್ನು ಯಾವಾಗಲೂ ಸ್ತ್ರೀಯರಾಗಿದ್ದಲ್ಲಿ ಗಂಡನಿಗೆ ಯಾವುದೇ ಆದಂಥ ಕೆಲಸ ಮಾಡಬೇಕಾದ್ರೆ ಊಟ ತಿಂಡಿ ನೀರು ಮತ್ತೊಂದು ಕೆಲಸ ಮಾಡ್ತಾ ಇದ್ದೀರಾ, ಈ ಮಂತ್ರ ಹೇಳಿ. ಪುರುಷರಾಗಿದ್ದಲ್ಲಿ ನನ್ನ ಸ್ತ್ರೀ ನನ್ನ ಹೆಂಡತಿ ನನ್ನೊಟ್ಟಿಗೆ ಉತ್ತಮ ಬಾಂಧವ್ಯದಲ್ಲಿ ಇಲ್ಲ, ಒಳ್ಳೆಯ ಮನಸ್ಥಿತಿಯಲ್ಲಿಲ್ಲ, ಅಟ್ಲೀಸ್ಟ್ ನಮ್ಮ ಇಬ್ಬರ ಒಂದು ಬಾಂಧವ್ಯದಲ್ಲಿ ತೊಡಕಿದೆ ಅಂತಕ್ಕಂಥವರು ಸಹಿತವಾಗಿ ನಿಮ್ಮ ಒಂದು ಮನೆಯವರೊಟ್ಟಿಗೆ ಯಾವ ಕೆಲಸಗಳನ್ನು ಮಾಡ್ತಿರ್ತೀರೋ, ಅಟ್ಲೀಸ್ಟ್ ಏನಾದರೂ ಕೊಡೋದೋ ಮತ್ತೊಂದು ಮಾಡ್ತಿದ್ದೀರೋ, ಯಾವಾಗಲೂ ಕೂಡ ಈ ಮಂತ್ರಗಳನ್ನು ಹೇಳ್ಬೋದು. ಅತ್ಯಂತ ಸುಲಭವಾಗಿರ್ತಕ್ಕಂಥ ಮಂತ್ರ ನಾನು ಕೊನೆಯ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲು ಈ ದಿನ ಪಂಚಾಂಗ ಶ್ರವಣವನ್ನು ಮಾಡೋಣ. ಸೋಮವಾರ ಇರ್ತಕ್ಕಂಥದ್ದು, ಪ್ರಥಮ ತಿಥಿ, ಕೃಷ್ಣಪಕ್ಷ, ಸಾಧ್ಯ ಯೋಗ ಇರ್ತಕ್ಕಂಥ ಸಮಯ, ಕೌಳವಕರಣ ಇರ್ತಕ್ಕಂಥದ್ದು. ಚಂದ್ರ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 7:23 9:04 ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ 10:44 ಮಧ್ಯಾಹ್ನ 12:25 ಗುಳಿಗ ಕಾಲ ಮಧ್ಯಾಹ್ನ 2:06 3:46 ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ನೋಡೋದಾದರೆ ಮಧ್ಯಾಹ್ನ 12:46 1:41 ಹಾಗೆ ಕಂಟಕ ಮೃತ್ಯುದೋಷ ಇರ್ತಕ್ಕಂಥದ್ದು 8:09 9:05 ಸ್ನೇಹಿತರೆ, ಚಂದ್ರ ಜ್ಯೇಷ್ಠ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ವೃಶ್ಚಿಕ ರಾಶಿಯವರಿಗೆ. ಯಾರಿಗೆ ಯಾವ ಫಲಪ್ರಾಪ್ತಿ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಕೂಲಂಕುಷವಾಗಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲು ಮೇಷ ರಾಶಿಯವರ ಫಲ. ಸೊ ಮೇಷರಾಶಿಯವ್ರಿಗೆ ಯಾವ ಫಲಾನುಫಲಗಳಿರುತ್ತೆ, ವ್ಯಾಪಾರದಲ್ಲಿ ವೃದ್ಧಿ ಇದೆಯಾ ಈ ದಿನ ಅಥವಾ ನಷ್ಟ ಇದೆಯಾ, ಯಾವುದರಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ನೋಡಿ. ಮೇಷರಾಶಿಯವ್ರಿಗೆ ಕೇವಲ ತಮ್ಮ ಮಾತುಗಾರಿಕೆಯಿಂದಲೇ ಧನ ಸಂಪಾದನೆಯನ್ನು ಮಾಡ್ತಕ್ಕಂಥ ಒಂದು ದಿನವಾಗ್ತದೆ. ಅಣ್ಣ ತಮ್ಮಂದಿರು ಸಹೋದರಿಗಳ ವಿಚಾರಗಳಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಕಾಡ್ತಕ್ಕಂಥ ಸನ್ನಿವೇಶ ಇರುತ್ತೆ. ಅದನ್ನು ಹೊರತುಪಡಿಸಿದ್ರೆ ಮೇಷರಾಶಿಯವ್ರಿಗೆ ಅದ್ಭುತವಾಗಿರ್ತಕ್ಕಂಥ ದಿನ. ಕ್ರೀಡಾತ್ಮಕವಾಗಿರ್ತಕ್ಕಂಥ ಮನೋಭಾವತೆ ಇರುತ್ತೆ ಮೇಷರಾಶಿಯವ್ರಿಗೆ. ಎನರ್ಜಿ ಜಾಸ್ತಿ ಇರ್ತಕ್ಕಂಥ ದಿನ. ಸಂಗಾತಿಯೊಟ್ಟಿಗೆ ಸ್ವಲ್ಪ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ಕೂಡ ತೋರಿಸುತ್ತೆ. ಒಟ್ಟಾರೆಯಾಗಿ ಮೇಷರಾಶಿಯವರ ವಿಚಾರಕ್ಕೆ ಬಂದಾಗ ಶುಭದ ದಿನ, ಪ್ರಯತ್ನದಿಂದ ಲಾಭವನ್ನು ಪಡಿತಕ್ಕಂಥ ದಿನ, ಚೆನ್ನಾಗಿದೆ, ತೊಂದರೆ ಇಲ್ಲ. ವೃಷಭ ರಾಶಿಯವ್ರಿಗೂ ಕೂಡ ಧನಾತ್ಮಕವಾಗಿರ್ತಕ್ಕಂಥ ಚಿಂತನೆಗಳು, ಹಣಕಾಸಿನ ವಿಚಾರ, ವ್ಯಾಪಾರದ ವಿಚಾರಗಳಲ್ಲಿ ಶುಭವನ್ನು ತಾಳ್ತಕ್ಕಂಥದ್ದು, ವಿದ್ಯಾರ್ಥಿಗಳು ಕೂಡ ಶುಭವಿರ್ತಕ್ಕಂಥದ್ದು, ಫ್ಯಾಮಿಲಿಗೆ ಹೆಚ್ಚಿನ ಮನ್ನಣೆಯನ್ನು ಕೊಡ್ತಕ್ಕಂಥ ದಿನವಾಗ್ತದೆ. ಯಾರ್ಯಾರು ವೃಷಭ ರಾಶಿಯಲ್ಲಿದ್ದೀರೋ ಇದನ್ನು ಇಡೀ ದಿನ ತನ್ನ ಫ್ಯಾಮಿಲಿ ಹಾಗೆ ಹಣಕಾಸು ವ್ಯಾವಹಾರಿಕವಾಗಿರ್ತಕ್ಕಂಥ ಆಲೋಚನೆಗಳು ಮಾಡ್ತಕ್ಕಂಥ ದಿನವಾಗ್ತದೆ. ಚೆನ್ನಾಗಿದೆ, ನಿಮಗೂ ಕೂಡ ಒಳ್ಳೆಯದಾಗಲಿ. ಮಿಥುನ ರಾಶಿಯವರ ಫಲಾಫಲ ಹೇಗಿದೆ? ಲಗ್ನದಲ್ಲೇ ಬುಧ ಇದ್ದಾರೆ, ಶುಕ್ರರಿದ್ದಾರೆ. ಇವ್ರಿಗೂ ಕೂಡ ಆರೋಗ್ಯ ವಿಚಾರದಲ್ಲಿ ಭಾಳ ಯಶಸ್ಸು ಕಾಣುತ್ತೆ. ತಾನು ಮಾಡಿದ್ದೇ ಕಾರ್ಯದಲ್ಲಿ ಜಯವನ್ನು ಸಾಧಿಸಬೇಕು ಅಂತ ಹುಂಬುತನ ಇರುತ್ತದೆ. ನಾನು ಹೇಳ್ದಾಗೆ ಕೇಳಬೇಕು ಎಲ್ಲರೂ ಅಂತಕ್ಕಂಥ ಮನೋಭಾವತೆ ಸ್ವಲ್ಪ ಮಟ್ಟಿಗೆ ನಿಮ್ಮ ದಾಂಪತ್ಯದಲ್ಲಿ ಸಮಸ್ಯೆಯನ್ನು ಮಾಡುತ್ತೆ. ಯಾರು ಈ ಮಿಥುನ ರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಕೂಡ ತಾವು ಈ ಹೆಚ್ಚಿನದಾಗಿ ಬಂಡವಾಳವನ್ನು ಹೂಡಿ ಮಾಡ್ತಕ್ಕಂಥ ಕೆಲಸಗಳನ್ನು ಈ ದಿನ ತಪ್ಪಿಸಿ. ಯಾಕೆಂದರೆ ಬುಧನೊಟ್ಟಿಗೆ ಶುಕ್ರ ಇದ್ದಾನೆ, ನಷ್ಟಾಧಿಪತಿ. ಜಸ್ಟ್ ನಾಲೆಡ್ಜನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತೀರಿ. ಅದನ್ನು ಹೊರತುಪಡಿಸಿದ್ರೆ ಅದು ಸಾಧಾರಣವಾಗಿರ್ತಕ್ಕಂಥ ದಿನ.
ಸಾಧ್ಯವಾದಷ್ಟು ದುರ್ಗಾ ದೇವತೆಯ ಆರಾಧನೆ ಇನ್ನಷ್ಟು ಶುಭವನ್ನು ಕೊಡುತ್ತೆ. ಹಾಗೆ ಕಟಕ ರಾಶಿಯವರಿಗೆ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ. ಕಟಕ ರಾಶಿಯವರು ಅನ್ಯತಃ ಈ ದಿನ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣ್ತಕ್ಕಂಥ ದಿನ, ಸ್ವಲ್ಪ ನಷ್ಟವ ದಿನ ಆಗ್ತಕ್ಕಂಥದ್ದು ಜಾಸ್ತಿ ಇದೆ. ಪ್ರಯಾಣದಲ್ಲಿ ವಿಳಂಬತೆಯನ್ನು ಕೂಡ ತೋರಿಸುತ್ತೆ ಕಟಕ ರಾಶಿಯವರಿಗೆ. ವ್ಯಯಸ್ಥಾನದಲ್ಲಿ ಬುಧನಿದ್ದಾನೆ, ಲಾಭಾಧಿಪತಿ ಜೊತೆಯಲ್ಲಿದ್ದಾನೆ, ಬರ್ತಕ್ಕಂಥ ಲಾಭನೂ ಕೂಡ ಕಳ್ಕೊಳ್ತಕ್ಕಂಥದ್ದು ಜಾಸ್ತಿ ಇದೆ. ಸಾಧ್ಯವಾದಷ್ಟು ಕೂಡ ನೀವು ಸ್ವಲ್ಪ ಹೆಸರು ಕಾಳಿನ ಫಲಹಾರವನ್ನು ವಿಷ್ಣುವಿನ ಸನ್ನಿಧಾನದಲ್ಲಿ ಹಂಚತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಹಸಿರು ವಸ್ತ್ರದಾನ ಸಾಧ್ಯವಾದರೆ ಮಾಡಿ. ಸುಮಂಗಳಿಯರಿಗೆ ಮಂಗಳ ದ್ರವ್ಯವನ್ನು ಕೊಡಿ, ಸ್ವಲ್ಪ ಶುಭ ಫಲಪ್ರಾಪ್ತಿಯಾಗುತ್ತೆ, ನಷ್ಟ ಕಡಿಮೆ ಆಗುತ್ತೆ. ಸಿಂಹರಾಶಿಯ ಫಲಾಫಲ ಹೇಗಿರುತ್ತೆ? ಖಂಡಿತ ವ್ಯಾವಹಾರಿಕವಾಗಿರ್ತಕ್ಕಂಥ ದಿನ, ಲಾಭದ ದಿನ, ಭೂಮಿಯಿಂದ ಲಾಭ, ವ್ಯಾಪಾರದಿಂದ ಲಾಭವಾಗ್ತಕ್ಕಂಥದ್ದು ನಿಜ. ಮ್ಯಾಕ್ಸಿಮಮ್ ಗುಡ್ಡಿದೆ, ತೊಂದರೆ ಇಲ್ಲ. ಮಕ್ಕಳೊಟ್ಟಿಗಿನ ಬಾಂಧವ್ಯದಲ್ಲಿ ಶುಭವನ್ನು ಕಾಣ್ತಕ್ಕಂಥದ್ದು ಈ ಸಿಂಹರಾಶಿಯವ್ರಿಗಿದೆ. ಖಂಡಿತ ಚೆನ್ನಾಗಿದೆ, ತೊಂದರೆ ಇಲ್ಲ. ಹಾಗೆ ಕಟಕ ರಾಶಿಯವ್ರಿಗೆ ಹೆಸರು, ಕೀರ್ತಿ, ಪ್ರತಿಷ್ಠೆ, ನನ್ನಿಂದ ಆಯಿತು ಈ ಕೆಲಸ ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಇರ್ತದೆ. ತಮ್ಮ ಪ್ರಯತ್ನದಿಂದ 100% ವೆರಿ ಗುಡ್. ಬಟ್ ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಹೆಚ್ಚಿನ ಆಸಕ್ತಿದಾಯಕವಾಗಿರ್ತಕ್ಕಂಥದ್ದಿರುತ್ತೆ. ಯಾವುದೇ ವಿಚಾರದಲ್ಲಿ ಗೆಲುವಿನ ನೋಟ ಈ ಒಂದು ರಾಶಿಯವರಿಗೆ ಅಂದರೆ ಕನ್ಯಾ ರಾಶಿಯವರಿಗೆ ಲಭ್ಯತೆ ಈ ದಿನ ಇದೆ. ಖಂಡಿತ ಚೆನ್ನಾಗಿದೆ, ಒಳ್ಳೆಯದಾಗಲಿ ಕೂಡ. ತುಲಾರಾಶಿಯವರ ಫಲಾಫಲ ಹೇಗಿರುತ್ತೆ? ತುಲಾರಾಶಿಯವರಿಗೆ ಪ್ರಯಾಣಗಳು, ದೂರ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಸೋಂಬೇರಿತನ ಕೂಡ ಕಾಣುತ್ತೆ. ಬಟ್ ಇದ್ದಕ್ಕಿದ್ದಾಗೆ ಧನಾಗಮವಾಗುತ್ತೆ. ವ್ಯಾಪಾರದಿಂದ ಲಾಭ, ಅದನ್ನು ಉಳಿಸಿ. ಖಂಡಿತವಾಗಿ ಭಾಳ ವಿಶೇಷತೆ ಇದೆ ಈ ದಿನ. ಯಾವುದೇ ಕಾರ್ಯದಲ್ಲೂ ಕೂಡ ದೇವರ ಆಶೀರ್ವಾದ ಸಿಗ್ತಕ್ಕಂಥದ್ದು, ಸ್ನೇಹಿತರಿಂದ ಸಹಾಯ ಆಗ್ತಕ್ಕಂಥದ್ದು ತುಲಾರಾಶಿಯವರಿಗೆ ಲಭ್ಯತೆ ಇದೆ. ವೃಶ್ಚಿಕ ರಾಶಿಯವರ ಫಲಾಫಲ ಹೇಗಿರುತ್ತೆ? ಸುಮ್ಮನೆ ಅನ್ನೆಸಸರಿಯಾಗಿರ್ತಕ್ಕಂಥ ಡಿಬೇಟ್ ಇದೊಂದು ಕಾಣುತ್ತೆ. ಬಟ್ ತಂದೆಯ ಆಸ್ತಿಯಿಂದ ಲಾಭವನ್ನು ಪಡಿತಕ್ಕಂಥ ದಿನ, ಇದ್ದಕ್ಕಿದ್ದಾಗೆ ಧನಾಗಮವನ್ನು ಪಡಿತಕ್ಕಂಥ ದಿನ. ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ, ಕೆಟ್ಟ ಬುದ್ಧಿಯನ್ನು ತ್ಯಾಜ್ಯವನ್ನು ಮಾಡಿ. ಖಂಡಿತ ವೃಶ್ಚಿಕ ರಾಶಿಯವರಿಗೆ ಶುಭ ಪ್ರಾಪ್ತಿಯಾಗೋದು ಸತ್ಯವಾಗ್ತದೆ. ಅದೇ ರೀತಿಯಾಗಿ ಧನುರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಧನುರಾಶಿಯವರಿಗೆ ವ್ಯಾವಹಾರಿಕವಾಗಿರ್ತಕ್ಕಂಥ ದಿನ, ಬಟ್ ಯಾರೊಟ್ಟಿಗೂ ಬೆರೆದಲೇ ಇರ್ತಕ್ಕಂಥದ್ದು ಇದನ್ನು ಕಾಣುತ್ತೆ. ಸಣ್ಣ ಪುಟ್ಟ ಸಂಗಾತಿಯೊಡನೆ ಮನಸ್ತಾಪಗಳು ಬರ್ತಕ್ಕಂಥದ್ದು ಇರುತ್ತೆ. ಅದರಿಂದ ಸ್ವಲ್ಪ ಬೇಸತ್ತು ಏನು ಬೇಡಪ್ಪ ಈ ದಿನ ಅಂತಕ್ಕಂಥ ಮನೋಭಾವತೆ ಬರುತ್ತೆ. ಬಟ್ ವಿದ್ಯಾಭ್ಯಾಸ ಹಾಗೆ ವ್ಯಾವಹಾರಿಕವಾಗಿ ಸ್ವಲ್ಪ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಜನಗಳೊಟ್ಟಿಗೆ ಹೆಚ್ಚಿನ ಒಂದು ಮಾತುಕತೆ, ಇಂಟ್ರ್ಯಾಕ್ಷನ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಸಾಧ್ಯವಾದರೆ ಶಿವನ ಪ್ರಾರ್ಥನೆ ನಿಮ್ಮ ಮಾನಸಿಕ ಸ್ಥಿತಿಗತಿಗಳನ್ನು ಶುಭವನ್ನು ಕೊಡುತ್ತೆ. ಮಕರ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು? ಹಿಡಿದ ಕಾರ್ಯವನ್ನು ಕ್ಷಣ ಮಾತ್ರದಲ್ಲಿ ಮುಗಿಸ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಈ ದಿನ ಇರುತ್ತೆ. ಮಕರ ರಾಶಿಯವರಿಗೆ ಬಂಧು ಬಾಂಧವರಿಂದ ಶುಭ ಫಲ, ಲಾಭವನ್ನು ಪಡಿತಕ್ಕಂಥ ದಿನ, ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ಪಡಿತಕ್ಕಂಥ ದಿನ, ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ. ಮಕರ ರಾಶಿಯವರಿಗೆ ಶುಭದ ಫಲ ಪ್ರಾಪ್ತ ಇದೆ, ಒಳ್ಳೆಯದಾಗಲಿ ಕೂಡ. ಕುಂಭರಾಶಿಯ ಫಲಾಫಲ ಕೇವಲ ಬುದ್ಧಿಶಕ್ತಿಯಿಂದ ಅಧಿಕವಾಗಿರ್ತಕ್ಕಂಥ ಸಂಪಾದನೆಯನ್ನು ಮಾಡ್ತೀರಿ. ಮ್ಯಾಕ್ಸಿಮಮ್ ಸ್ನೇಹಿತರಿಂದ ಶುಭ ಫಲ ಪ್ರಾಪ್ತಿಯಾಗುತ್ತೆ. ರಾಜಕೀಯ ವಿಚಾರದಲ್ಲಿ ಅಥವಾ ಈ ಒಂದು ಧಾರ್ಮಿಕ ವಿಚಾರದಲ್ಲಿ ಹೆಚ್ಚಿನ ಆಸಕ್ತಿದಾಯಕವಾಗಿರ್ತಕ್ಕಂಥ ದಿನವಾಗುತ್ತೆ. ಒಳ್ಳೆಯದಿದೆ, ನಿಮಗೂ ಕೂಡ ಒಳ್ಳೆಯದಾಗಲಿ. ಹಾಗೆ ಮೀನರಾಶಿಯ ಫಲಾಫಲ ಹೇಗಿರುತ್ತೆ ನೋಡಿ. ಮೀನರಾಶಿಯವ್ರಿಗೆ ಈ ದಿನ ಹೆಚ್ಚಿನದಾಗಿ ತನ್ನ ಒಂದು ಆಸ್ತಿಯ ಕಾಳಜಿಯ ವಹಿಸ್ತಕ್ಕಂಥದ್ದು, ಹಾಗೆ ಜೊತೆಗೆ ಸ್ವಲ್ಪ ಅದನ್ನು ಇಂಪ್ರೂವ್ಮೆಂಟ್ಸ್ ಹೇಗೆ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿರುತ್ತೆ. ಮನೆಯ ವಿಚಾರದಲ್ಲೂ ಕೂಡ ಆಸಕ್ತಿದಾಯಕವಾಗಿರ್ತಕ್ಕಂಥದ್ದಿರುತ್ತೆ. ವ್ಯಾವಹಾರಿಕವಾಗಿ ಮೀನರಾಶಿಯವರಿಗೆ ಶುಭದ ಫಲ ಪ್ರಾಪ್ತಿ, ಸುಖ, ಸೀನ ಸುಖ ಭೋಜನವನ್ನು ಸವಿತಕ್ಕಂಥದ್ದು ಕೂಡ ಇದೆ. ಶುಭವಲ್ಲಿದೆ, ಒಳ್ಳೆಯದಾಗಲಿ ಕೂಡ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ಮುಖ್ಯವಾಗಿ ನಾನು ಹೇಳಿದಾಗೆ ದಾಂಪತ್ಯದಲ್ಲಿ ವಿರಸ, ಗಂಡ ಹೆಂಡತಿ ಅಥವಾ ಹೆಂಡತಿ ಗಂಡ, ಗಂಡ ಹೆಂಡತಿ, ಗಂಡರೊಟ್ಟಿಗೆ ಉತ್ತಮ ಬಾಂಧವ್ಯ ಎಲ್ಲ, ಯಾಕೋ ನಮ್ಮ ಮನೆಯವರನ್ನು ಸರಿಯಾಗಿ ವಿಚಾರಿಸ್ಕೊಳ್ತಾ ಇಲ್ಲ, ಯಾವಾಗಲೂ ಕೂಡ ಮುಖ ಗಂಟಿಟ್ಕೊಂಡಿರ್ತಾರೆ ಗುರುಗಳೇ, ಏನಾದರೂ ಒಂದು ಸಮಸ್ಯೆಗಳಿರ್ತದೆ ಅಂತಕ್ಕಂಥವ್ರು ಭಾಳ ವಿಶೇಷವಾಗಿ ಸ್ತ್ರೀಯರಾಗಿದ್ದರೆ ನೋಡಿ, ಏನಾದರೂ ಊಟ ಕೊಡೋದು, ತಿಂಡಿ ಕೊಡೋದು, ಮತ್ತೊಂದು ಕೊಡೋದು ಎಲ್ಲ ಮಾಡ್ತಿರ್ತೀರ. ನಿಮ್ಮ ಮನೆಯವರು ನಿಮ್ಮ ಮಾತುಗಳಿಗೆ ಹೆಚ್ಚಿನದಾಗಿ ಮಾತುಗಳನ್ನು ಕೇಳ್ತಾ ಇಲ್ಲ ಅಂತಕ್ಕಂಥವ್ರು ಭಾಳ ಸರಳವಾಗಿರ್ತಕ್ಕಂಥ ಮಂತ್ರ, ಸೂರ್ಯ ಮಿಲಿ ಚಂದ್ರ ಮಿಲಿ ಸ್ವಾಹ. ಸೂರ್ಯ ಮಿಲಿ
ಚಂದ್ರ ಮಿಲಿ ಸ್ವಾಹ. ಈ ಮಂತ್ರವನ್ನು ಯಾವಾಗಲೂ ಪಠಣೆಯನ್ನು ಮಾಡ್ತಾ ಇರ್ರಿ. ಖಂಡಿತವಾಗಿ ನಿಮ್ಮ ಒಂದು ಬಾಂಧವ್ಯ ವೃದ್ಧಿ ಆಗುತ್ತೆ, ಶುಭ ಫಲ ಪ್ರಾಪ್ತಿ ಆಗುತ್ತೆ. ಗಂಡಾದರೂ ಮಾಡಿ, ಹೆಣ್ಣಾದರೂ ಮಾಡ್ಬೋದು. ಯಾರಿಗೆ ಈ ಸಮಸ್ಯೆಗಳಿದೆಯೋ ಈ ಮಂತ್ರವನ್ನು ಜಾಸ್ತಿ ಪಠಣೆಯನ್ನು ಮಾಡಿ. ಖಂಡಿತ ಇದೊಂದು ಅತ್ಯಂತ ಶುಭದ ಫಲಪ್ರಾಪ್ತಿ ನಿಮ್ಮ ಬಾಂಧವ್ಯದಲ್ಲಿ ಶುಭವಾಗ್ತದೆ. ಸ್ನೇಹಿತರೆ, ಮುಖ್ಯವಾಗಿ ಯಾವುದೇ ಕೆಲಸಗಳು ನಿಧಾನ ಮಂದಗತಿಯಲ್ಲಿ ನಡೀತಾ ಇದೆ ಗುರುಗಳೇ. ನಾನು ಅಂದ್ಕೊಂಡಿದ್ದ ಮಟ್ಟಕ್ಕೆ ರೀಚ್ ಆಗೋಕ್ಕಾಗ್ತಾ ಇಲ್ಲ. ಏನೋ ದರ್ ಇಸ್ ಸಮ್ ರಿಸ್ಟ್ರಿಕ್ಷನ್ಸ್, ಯಾವುದಾದ್ರೂ ಒಂದು ಅಡೆತಡೆಗಳು ಜಾಸ್ತಿ ಬರ್ತದೆ. ಏನು ಮಾಡ್ಬೋದು ನೋಡಿ? ಭಾಳ ವಿಶೇಷವಾಗಿ ನಮ್ಮಲ್ಲಿ ಸಿಗ್ತಕ್ಕಂಥ ಈ 7 ಕುದುರೆಗಳ ಒಂದು ಯಂತ್ರ, ಅದರಲ್ಲಿ ಕೂಡ ಪೈರೇಟಲ್ಲಿರ್ತಕ್ಕಂಥದ್ದು 7 hours ಆನ್ ಪೈರೇಟ್, ಭಾಳ ವಿಶೇಷವಾಗಿ ಸೂರ್ಯನ ತತ್ವವನ್ನು ಕೊಡುತ್ತೆ. ಯಾವ ಕೆಲಸಗಳು ನಿಧಾನ ಮಂದಗತಿಯಲ್ಲಿ ನಡೆಯುತ್ತೋ ಅವು ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿಯನ್ನು ಪಡೆದು ಮ್ಯಾಕ್ಸಿಮಮ್ ಕುದುರೆಗಳ ಒಂದು ಓಟದಲ್ಲಿ, ಅಂದರೆ ಅಷ್ಟು ಫಾಸ್ಟ್ ಆಗ್ತಕ್ಕಂಥದ್ದು ಇರುತ್ತೆ. ಅಡೆತಡೆಗಳ ನಿವಾರಣೆ ಆಗುತ್ತೆ. ನಿಮ್ಮ ಮನೆಯ ಅಂದರೆ ಪೂರ್ವ ಅಭಿಮುಖವಾಗಿ ಅಥವಾ ಉತ್ತರಕ್ಕೆ ಆಗ್ತಕ್ಕಂಥದ್ದು 2 ಆಪ್ಷನ್ಸ್ ಇರುತ್ತೆ. ಖಂಡಿತವಾಗಿ ಈ ಕೆಲಸವನ್ನು ಮಾಡಿ, ಮ್ಯಾಕ್ಸಿಮಮ್ ಉತ್ಕೃಷ್ಟವಾಗಿ ಫಲಗಳು ಸಿಗುತ್ತೆ. ಆಫೀಸ್ ಅಥವಾ ಕಚೇರಿ ಅಥವಾ ಮನೆ ಎಲ್ಲಾದರೂ ಆಗ್ತಕ್ಕಂಥ ಕೆಲಸವನ್ನಾದರೂ ಮಾಡ್ಬೋದು. ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.